ಏನ್ ಕೊಟ್ಟಿರ್ತಾರಲ್ಲ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಪೇಪರ್ ಮೇಲೆ ಬರ್ಕೊಂಡು ಸೊ ನಾವ್ ಈ ರೀತಿಯಾಗಿ ಮಡ್ಚಿದ್ವಿ. ಇಲ್ಲಿ ಸೇಮ್ ಇದೇ ತರ ಸೇಮ್ ಅಲ್ಲೂ ಹಂಗೆ ಇರತ್ತ. ವಾಟರ್ ಇಮೇಜ್ ಅಲ್ಲಿ ಏನ್ ಮಾಡ್ಬೇಕಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್ ಆಗೈತೆ, ಬಟ್ ಆದ್ರೆ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ಮೂನ್ ಅಂತಂದೈತೆ. ಈ ಮೂನ್ದೇನಪ್ಪಾ ಅಂತಂದ ಹೇಳಿದ್ರೆ ನಂಗೆ ವಾಟರ್ ಇಮೇಜ್ ಬೇಕು ಅಂತಂದ ಹೇಳಿದ್ರೆ ಕೆಳಗಡೆ ಗೆರೆ ಇಳಿಬೇಕಷ್ಟೇ. ಈ ತರ ಕೆಳಗಡೆ ಗೆರೆ ಇಳಿದ್ಬಿಟ್ಟೇನಪ್ಪಾ ಅಂತಂದ ಹೇಳಿದ್ರೆ ನೀವು ಈ ರೀತಿಯಾಗಿ ಮಡಚಿ ಅದ್ರ ಮೇಲೆ ತಿದ್ದಬೇಕು. ತಿದ್ದಿದ ನಂತರ ನಿಮ್ಗೆ ಎಲ್ಲಿ ಇಲ್ಲಿ ಏನ್ ಮೂಡುತ್ತಲ್ಲ, ಸೊ ಸೇಮ್ ಅದೇ ತರ ಸೇಮ್ ಮಿರರ್ ಇಮೇಜ್ ಹೆಂಗ್ ಮಾಡಿದಿರಲ್ಲ ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ತಿದ್ದಬೇಕು. ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸಮಥಿಂಗ್ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದು ಆನ್ಸರ್ ಬರುತ್ತೆ. ಆತರ ಇವಾಗ ನಾವು ಚೆಕ್ ಮಾಡೋಣ. ಎಲ್ಲಾನು ಏನಂತಂದ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಸೇಮ್ ನಾನ್ ಏನ್ ಮಾಡ್ತಿದ್ದೀನಲ್ಲ ನನ್ ಜೊತೆಗೆ ಏನಪ್ಪಾ ಅಂತಂದ ಹೇಳಿ ನೀವು ಕೂಡ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಕ್ಲಿಯರ್ ಎಲ್ರಿಗೂ? ಇದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೀವಿ ಮಿರರ್ ಇಮೇಜ್ ಅಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ಅಂತಂದ ಹೇಳಿ. ಸೇಮ್ ಜಸ್ಟ್ ಏನಂತಂದ ಹೇಳಿದ್ರೆ ಈಗ ಮಿರರ್ ಇಮೇಜ್ ಏನೈತಲ್ಲ ಇದನ್ನ ನಾನು ತೆಗೆದ್ಬಿಟ್ಟು ನಾನು ನಿಮ್ಗೆ ವಾಟರ್ ಇಮೇಜ್ ಅನ್ನ ಕೇಳ್ತೀನಿ, ಅಥವಾ ನಿಮ್ಗೆ ಏನು ಕೊಡಂಗಿಲ್ಲ ಅವ್ರು, ಜಸ್ಟ್ ನಮ್ಗೆ ಏನಂತಂದ ಹೇಳಿದ್ರೆ ಇದ್ರದ್ದು ವಾಟರ್ ಇಮೇಜ್ ಕೇಳ್ತಾರ. ಇವಾಗ ನೀವೇನ್ ಮಾಡ್ಬೇಕು, ಎಲ್ರು ಬರ್ದಿಟ್ಕೊಡ್ರಿ. ಸೊ ಈ ರೀತಿಯಾಗಿ ಪೇಪರ್ನ ತಗೊಳ್ರಿ. ಪೇಪರ್ನ ತಗೊಂಡು ಏನ್ ಮಾಡ್ಬೇಕು, ಅದ್ ಹೆಂಗಿದೆಯಲ್ಲ ಅದೇ ತರ ಸೇಮ್ ಏನಂತಂದ ಹೇಳಿದ್ರೆ ಬರ್ಕೋಬೇಕು. ಸೊ ಬರ್ಕೊಂಡ್ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಒಂದು ಗೆರೆಯನ್ನ ಇಡಬೇಕು. ಗೆರೆಯನ್ನ ಎಳ್ದೇನಂತಂದ ಹೇಳಿದ್ರೆ ನೀವು ಮಡಚ್ಬೇಕು. ಸೊ ಅದನ್ನೇನಂತಂದ ಹೇಳಿದ್ರೆ ಫೋಲ್ಡ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ಬರ್ಕೊಂಡೇನಪ್ಪಾ ಅಂತಂದ ಹೇಳಿದ್ರೆ ಇದು ಈ ರೀತಿಯಾಗಿ ಮಡಚ್ಬಿಟ್ಟು ಮೇಲ್ಗಡೆ ತಿದ್ದಬೇಕು. ಸೊ ತಿದ್ರೆ ನಿಮ್ಗೆ ಏನ್ ಬರುತ್ತೆ ನೋಡ್ರಿ. ಸೇಮ್ ನಿಮ್ ಜೊತೆ ಕೂಡ ನಾನು ಏನಪ್ಪಾ ಅಂತಂದ ಹೇಳಿದ್ರೆ ಇವಾಗ ಮಾಡ್ತೀನಿ, ಅದನ್ನ ಟ್ರೈ ಮಾಡ್ರಿ. ಪ್ರತಿಯೊಬ್ರು ಟ್ರೈ ಮಾಡ್ಬೇಕಾ ಇದನ್ನ. ಏನ್ ಕೊಟ್ಟಿರ್ತಾನ ಅದನ್ನ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಪೇಪರ್ ಮೇಲೆ ಬರ್ಕೊಳ್ಬೇಕು. ಆಮೇಲೆ ಎಲ್ರು ಬರ್ಕೊಂಡಿರೋದ್ನೇನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಗೆರೆ ಇಡ್ಬೇಕಷ್ಟೇ. ನಾನು ಇವಾಗ ಎಳ್ದಿದ್ದೀನಿ ನೋಡ್ರಿ, ನಿಮ್ಗೆಲ್ರು ಕಾಣಿಸ್ತಿರ್ಬೇಕು. ಈ ರೀತಿಯಾಗಿ ಎಳ್ದಿದ್ದೀನಿ ನೋಡಿ, ಕೆಳಗಡೆ ಎಳ್ದ ತಕ್ಷಣ ಅದನ್ನ ನಾನು ಮಡಿಸ್ತೀನಿ. ಇವಾಗ ಅದ್ರ ಹಿಂದ್ಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ತಿದ್ದುತ್ತೀನಿ ಇವಾಗ ಅದನ್ನ. ಸೊ ತಿದ್ರಿ. ತಿದ್ದಿದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೊಂದು ಆನ್ಸರ್ ಬರುತ್ತೆ. ಸೊ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ಬರಿಬೇಕು. ಸೇಮ್ ಅಲ್ಲಿ ಹೆಂಗಿರುತ್ತಲ್ಲ ಸೇಮ್ ಅದೇ ತರ ಬರುತ್ತ. ಮಿರರ್ ಇಮೇಜ್ ಅಲ್ಲಿ ಹೆಂಗ್ ಮಾಡಿದಿರಲ್ಲ ಅದೇ ತರ ಇರುತ್ತೆ, ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಮಡಚ್ಬೇಕಷ್ಟೆ. ಸೊ ನಿಮ್ದು ಆನ್ಸರ್ ಎಲ್ರಿಗೂ ಯಾವ ರೀತಿಯಾಗಿ ಬಂದೈತಿ ನೋಡ್ರಿ. ನಾನು ಇವಾಗ ಬರತ್ ತೋರಿಸ್ತೀನಿ ನೋಡ್ರಿ. ಸೊ ಆ ತರ ಆನ್ಸರ್ ಏನ್ ಬಂದೈತಿ ನೋಡ್ರಿ. ಸೊ ನಮ್ದು ಈ ತರ ಆನ್ಸರ್ ಬರುತ್ತೆ ನೋಡ್ರಿ. ಎಲ್ರಿಗೂ ಬಂದೈತೆ ಈ ರೀತಿಯಾಗಿ? ಎಸ್, ಈ ರೀತಿಯಾಗಿ ಆನ್ಸರ್ ಬರುತ್ತೆ. ಮಿರರ್ ಇಮೇಜ್ ಬೇರೆ, ಇದು ಬೇರೆ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಎಷ್ಟು ಜನರಿಗೆ ಬಂದೈತೆ ಕರೆಕ್ಟ್ ಆಗಿ? ಎಲ್ರಿಗೂ ಬಂದೈತಾ? ಇದು ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ ನಿಮ್ಗೆ ಏನ್ ಮಾಡ್ಬೇಕಂತಂದ್ ಹೇಳಿ. ಮಿರರ್ ಇಮೇಜ್ ಅಂತಂದ್ ಹೇಳಿದ್ರೆ ಸಿಂಪಲ್. ಮಿರರ್ ಇಮೇಜ್ ಅಂತಂದ್ ಹೇಳಿದ್ರೆ ನೀವು ಇಲ್ಲಿ ಏನ್ ಬರೀತಿರಲ್ಲ ಈ ಕಡೆ ಮಡ್ಚ್ಬೇಕು. ಇಲ್ಲಿ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಮಡ್ಚ್ಬೇಕು. ಸೊ ಅದ್ರ ಹಿಂದೆ ತಿದ್ಬೇಕು. ಬಟ್ ಅದ್ರ ಇಲ್ಲಿ ಏನ್ ಮಾಡ್ಬೇಕು, ಸೊ ವಾಟರ್ ಇಮೇಜ್ ಅಂತ ಕೇಳಿ ಅಂತಂದ್ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಬರ್ಕೊಂಡು ಕೆಳಗಡೆ ಗೆರೆ ಎಳೆದ್ಬಿಟ್ಟು ಅದನ್ನ ಮಡಚ್ಬಿಟ್ಟು ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿ ನಮ್ಗೆ ವಾಟರ್ ಇಮೇಜ್ ಬರುತ್ತೆ. ಸೇಮ್ ವಾಟರ್ ಅಲ್ಲಿ ಹೆಂಗ್ ಕಾಣಿಸುತ್ತಲ್ಲ ಸೇಮ್ ಅದೇ ರೀತಿಯಾಗಿ ಬರುತ್ತೆ. ಬಟ್ ಅದ್ರ ಕೆಲವು ಜನ ಏನ್ ಮಾಡ್ತೀರಿ ಅಂತಂದ್ ಹೇಳಿದ್ರೆ ಮಾಡುವಾಗ ತಪ್ಪು ಮಾಡ್ತೀರಿ. ಅದನ್ನ ಮಾಡಕ್ ಹೋಗ್ಬೇಡ್ರಿ. ತಿದ್ಬಿಟ್ಟು ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೇಮ್ ಅದೇ ತರ ನೋಡ್ರಿ, ಇದನ್ನು ಕೂಡ ಟ್ರೈ ಮಾಡ್ರಿ. ಈ ಕಾನ್ಸೆಪ್ಟ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಮಿರರ್ ಇಮೇಜ್ ಅಲ್ಲಿ. ಸೊ ಅದಕ್ಕೋಸ್ಕರ ತುಂಬಾ ಈಸಿ ಐತೆ ನಮಗ್. ನೋಡ್ರಿ ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಡಿಕ್ಷನರಿ ಮೇಲೆ ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ತೀವಿ 2 ಮಾರ್ಕ್ಸ್. ಅದಾದ ನಂತರ ಮಿರರ್ ಇಮೇಜ್ ಮೇಲೆ ಆರಾಮಾಗಿ ಸಾಲ್ವ್ ಮಾಡ್ತೀವಿ, ನಮ್ಗೆ 2 ಮಾರ್ಕ್ಸ್ ಬರುತ್ತೆ. ವಾಟರ್ ಇಮೇಜ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ, 2 ಮಾರ್ಕ್ಸ್. ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 6 ಮಾರ್ಕ್ಸ್ ಏನಂತಂದ್ ಹೇಳಿದ್ರೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ನೀವು ಅಲ್ಲೇ ಉಲ್ಟಾ ಬರೋದ್ರೂ ಕಾಣಿಸುತ್ತೆ, ಬಟ್ ಅದ್ರ ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಟ್ರೈ ಮಾಡ್ರಿ ಅಷ್ಟೇ. ಯಾಕಂದ್ರೆ ಒಂದೊಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದು ವರ್ಡ್ ಮಿಸ್ಟೇಕ್ ಆದವು ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳೇ ಮಿಸ್ಟೇಕ್ ಆಗಿಬಿಡ್ತಾವೆ. 2 ಮಾರ್ಕ್ಸ್ ಎದಕ್ಕೆ ಹೋಗ್ಸ್ಕೋತೀರಿ ಹೇಳ್ರಿ? ಈ 3 ಕ್ವಶನ್ಸ್ ಗಳನ್ನ ನಿಮಗ್ ಮಾಡೋಕೆ ಏನಪ್ಪಾ ಎಷ್ಟು ಟೈಮ್ ಹಿಡಿಯುತ್ತಾ? ಆಪ್ಷನ್ಸ್ ಇಲ್ಲಪ್ಪ ಇದಕ್ಕೆ. ನಾನೇ ಬರ್ ತೋರಿಸ್ತೀನಿ, ನೀವು ಟ್ರೈ ಮಾಡ್ಬೇಕು, ನಾನು ತೋರಿಸ್ತೀನಿ. ಆಪ್ಷನ್ಸ್ ಗಳನ್ನ ಕೊಡಲ್ಲ, ಕಂಪ್ಲೀಟ್ ಆಗಿ ಬರಿಬೇಕು ನೀವು. ಲಾಸ್ಟ್ ಟೈಮ್ ನಾನು ಏನ್ ಮಾಡ್ದೆ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಕೊಟ್ಟೆ, ಡೈರೆಕ್ಟ್ ಆಪ್ಷನ್ಸ್ ಗಳನ್ನ ಹೇಳ್ತಾ ಇದ್ರಿ. ಯಾರು ಟ್ರೈ ಮಾಡಿಲ್ಲ. ಈ ಸಾರಿ ಆತರ ಇಲ್ಲ, ಪ್ರತಿಯೊಬ್ರು ಕಂಪ್ಲೀಟ್ ಎಲ್ಲಾ ಅಲ್ಫಾಬೆಟ್ಸ್ ಗಳನ್ನ ಎಲ್ರು ಟ್ರೈ ಮಾಡ್ಬೇಕು. ವಾಟರ್ ಇಮೇಜ್ ಹೆಂಗ್ ಬರುತ್ತೆ ಅಂತಂದೇಳಿ. ಸೊ ಇದನ್ನ ಏನ್ ಮಾಡ್ಬೇಕು, ಇವಾಗ ಒಂದ್ ಪೇಪರ್ ಅಲ್ಲಿ ಬರ್ಕೊಡ್ರಿ. ಬರ್ಕೊಂಡ್ ನಂತರ ಇಲ್ಲಿ ಏನಿದೆ ಅಲ್ಲ ಸೇಮ್ ಅದೇ ತರ ಬರ್ಕೊಂಡು ಅದನ್ನ ಟ್ರೈ ಮಾಡ್ರಿ.
ವಾಟರ್ ಇಮೇಜ್ ಅಂತಂದ್ ಹೇಳಿದ್ರೆ ಕೆಳಗಡೆ ಇಲ್ಲಿ ಗೆರೆ ಎಳ್ದೈತಲ್ಲ ಅಲ್ಲಿ ಮಡಚ್ಬೇಕು. ನಾನು ನಿಮ್ ಜೊತೆಗೆ ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡ್ರಿ. ನಿಮ್ದು ಆನ್ಸರ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಪ್ಪ, ಒಂದ್ ವಿಷಯ ಏನಂತಂದ್ ಹೇಳಿದ್ರೆ, ನಿಮ್ದು ಕರೆಕ್ಟ್ ಆಗತ್ತಾ, ಸರಿ ಹೋಗುತ್ತಾ, ಅಥವಾ ಮಾಡ್ತೀರಾ ಬಿಡ್ತೀರಾ ನನಗೆ ಇಂಪಾರ್ಟೆಂಟ್ ಅಲ್ಲ. ಯಾರಿಗ ಇಂಪಾರ್ಟೆಂಟು? ನಿಮಗೆ ಇಂಪಾರ್ಟೆಂಟು. ಎಕ್ಸಾಮ್ ಬರೆಯೋದು ಯಾರು? ನೀವು, ನಾನಲ್ಲ. ಅಥವಾ ಇನ್ನಿಬ್ಬರು ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾಡ್ತಿರ್ತಾರ ಗ್ರೂಪ್ ಅಲ್ಲಿ, ಉಳ್ದವ್ರೆಲ್ಲ ಏನಂತಂದ್ ಹೇಳಿದ್ರೆ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಪ್ರಾಬ್ಲಮ್ ಯಾರಿಗೆ? ಮಾಡಿದವ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಸರಿಯಾಗಿ ಮಾಡ್ಕೊಂಡ್ ಹೋಗ್ತಾರ, ಆರಾಮಾಗಿ ಪಾಸ್ ಆಗ್ತಾರ. ಮಾಡದೇ ಇರೋರು ಇರೋರ್ಗೆ ಏನಾಗತ್ತ? ಸರ್ ನನ್ಗೆ ಗೊತ್ತಿದೆ ಅಂತಂದ್ ಹೇಳ್ಬಿಟ್ಟು ಬಿಟ್ಬಿಡ್ತೀರ ಅಷ್ಟೇ. ಟ್ರೈ ಮಾಡ್ರಿ. ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ 10-15 ನಿಮಿಷದ ಕ್ಲಾಸ್ ಇದಷ್ಟೇ, ಜಾಸ್ತಿ ಏನಿಲ್ಲ. 10-15 ನಿಮಿಷದ ಕ್ಲಾಸ್ ಅಷ್ಟೇ. ಎಲ್ಲರೂ ಮಾಡಿದ್ರ? ಯಾವ ತರ ಬರುತ್ತಂತಂದ್ ಹೇಳ? ಎಸ್, ನೋಡ್ರಿ ನಮ್ದು ಆನ್ಸರ್ ಏನ್ ಬರುತ್ತಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಡಿ ಈ ರೀತಿಯಾಗಿ ಯು ಬರುತ್ತೆ, ಆಮೇಲೆ ನೆಕ್ಸ್ಟ್ ಆರ್ ಈ ರೀತಿಯಾಗಿ ಬರುತ್ತೆ, ಆಮೇಲೆ ಐ ಯು, ಆಮೇಲೆ ಎ ಈ ರೀತಿಯಾಗಿ ಬರುತ್ತೆ, ಆಮೇಲೆ ನೆಕ್ಸ್ಟ್ ಎನ್ ಈ ರೀತಿಯಾಗಿ ಬರುತ್ತೆ. ಎಲ್ರಿಗೂ ಬಂದೈತಾ ಈ ಆನ್ಸರು? ಪ್ರತಿಯೊಬ್ಬರಿಗೂ? ಎಸ್, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಇದನ್ನ ಟ್ರೈ ಮಾಡ್ರಿ. ಇದ್ರದ್ದು ವಾಟರ್ ಇಮೇಜ್, ಸೇಮ್ ಅದೇ ರೀತಿಯಾಗಿ ಒಂದು ಪೇಪರ್ನ ತಗೊಳ್ಬೇಕು, ಅದ್ರ ಮೇಲ್ಗಡೆ ಬರಿಬೇಕು. ಸೊ ಕೆಳಗಡೆಯನ್ನ ಗೆರೆ ಇಡ್ಬೇಕಷ್ಟೇ. ಮಿರರ್ ಇಮೇಜ್ ಕೇಳ್ರಿ ಅಂದ್ರೆ ಮುಂದೆ, ವಾಟರ್ ಇಮೇಜ್ ಕೇಳ್ರಿ ಅಂತಂದ್ ಹೇಳಿದ್ರೆ ಕೆಳಗಡೆ. ಪ್ರತಿಯೊಬ್ರು ಟ್ರೈ ಮಾಡ್ರಿ. ಅದ್ ಹೆಂಗ್ ಬರುತ್ತ ನೋಡ್ರಿ. ಎಸ್ ಎಲ್ಲ ಹೆಂಗ್ ಬರುತ್ತ, ಎ ಎಲ್ಲ ಹೆಂಗ್ ಬರುತ್ತ, ಡಬ್ಲ್ಯೂ ಹೆಂಗ್ ಬರುತ್ತ, ಇಲ್ಲೆಲ್ಲ ಉಲ್ಟಾ ಉಲ್ಟಾ ಕಾಣಿಸ್ತಾವ. ಸ್ವಲ್ಪ ಮಿಸ್ಟೇಕ್ ಮಾಡ್ರಿ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಹೋಯ್ತು. ಯಾರು ಹೇಳ್ಕೊಡ್ತಾರ ನಿಮ್ಗ? ಮಾಡಿದ್ರ ಎಲ್ರು? ಎಸ್, ಆನ್ಸರ್ ಯಾವ ತರ ಬರುತ್ತೆ ನೋಡ್ರಿ ನಿಮ್ಗ. ಈ ರೀತಿಯಾಗಿ ಬರುತ್ತ, ಈ ರೀತಿಯಾಗಿ ಬರುತ್ತೆ ನೋಡ್ರಿ. ವಾಟರ್ ಇಮೇಜ್ ಬಂತ ಎಲ್ರಿಗೂ? ಎಸ್, ವೆರಿ ಗುಡ್. ನೆಕ್ಸ್ಟ್ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರ, ದೊಡ್ಡ ಜನ ಏನ್ ಹೇಳಿದಾರ ಗೊತ್ತಾ? ಹಿರಿಯರೆಲ್ಲ ಹೇಳ್ತಾರಲ್ಲ ಮನ್ಯಾಗೆಲ್ಲ, ಕಲಿಯುವವರೆಗೂ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಕೋಟಿ ವಿದ್ಯೆ, ಕಲ್ತ್ ಮೇಲೆಲ್ಲ ಏನಂತಂದ್ ಹೇಳಿದ್ರೆ ಕೋತಿ ವಿದ್ಯೆ. ಕಲಿಯೋವರೆಗೂ ಮಾತ್ರ ಕಷ್ಟ ಆಗತ್ತೆ, ಕಲ್ತ್ ನಂತರ ನೀವು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಬೋದು ಅದನ್ನ. ಕಲಿಯೋದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಇನ್ ಕೆಲವು ಜನ ನನಗಿಂತ ಈಸಿಯಾಗಿ ಹೇಳ್ಕೊಡ್ಬೋದು, ಇಲ್ಲ ಅವ್ರಿಗಿಂತ ನಾನು ಈಸಿಯಾಗಿ ಹೇಳ್ಕೊಡ್ಬೋದು. ಬಟ್ ಆದ್ರೆ ನೀವ್ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಕಲಿಬೇಕಷ್ಟೇ. ಒಂದನ್ನೇ ಫಾಲೋ ಮಾಡ್ಬೇಕು, ಎಲ್ರದ್ದು ಫಾಲೋ ಮಾಡಂಗಿಲ್ಲ. ಎಲ್ರದ್ದು ಫಾಲೋ ಮಾಡ್ತಂತಂದ್ ಹೇಳಿದ್ರೆ ತಲೆಯಲ್ಲಿ ಗಜಿಬಿಜಿ ಆಗಿಬಿಡತ್ತೆ, ಲಾಸ್ಟ್ಗೆ ಯಾವ್ದು ಮಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ. ಎಸ್, ಟ್ರೈ ಮಾಡ್ರಿ ಇದನ್ನ. ಮಂಕಿ ಇದ್ರದ್ದು ವಾಟರ್ ಇಮೇಜ್ ಹೆಂಗ್ ಬರುತ್ತಾ? ಪ್ರತಿಯೊಂದನ್ನು ಟ್ರೈ ಮಾಡ್ಬೇಕು. ನೀವು ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡಕತ್ರಿ ಅಂತಂದ್ ಹೇಳಿದ್ರೆ, ಕರೆಕ್ಟ್ ಆಗಿ ಆನ್ಸರ್ ಬಂತಂತ ಹೇಳಿದ್ರೆ ಇನ್ನೊಂದು 10 ನಿಮಿಷದಲ್ಲಿ ಕ್ಲಾಸ್ ಮುಗಿಯುತ್ತೆ. ಒಂದು ಕಾನ್ಸೆಪ್ಟ್ 2 ಮಾರ್ಕ್ಸ್. ನಿಮ್ ಜೊತೆಗೆ ನಾನು ಮಾಡ್ತಾ ಇದ್ದೀನಿ, ನೀವು ಮಾಡ್ಬೇಕು. ವೈ ಎಲ್ಲ ಹೆಂಗ್ ಬರುತ್ತೆ ನೋಡ್ರೆ, ಇಲ್ಲಿ ಡಿಫ್ರೆಂಟ್ ಆಗಿರತ್ತ. ಮಾಡಿದ್ರೆ ಎಲ್ರು ಇದನ್ನ? ಎಸ್, ನಾನೇ ಸ್ಲೋ ಅನ್ಕೊಂತೀನಿ. ನೋಡ್ರಿ ಆನ್ಸರ್ ಏನ್ ಬರುತ್ತೆ ನಿಮ್ಗೆ, ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಸೊ ಇದು ಆನ್ಸರ್ ಬಂತ ಎಲ್ರಿಗೂ? ಎಸ್, ವೆರಿ ಗುಡ್, ಸೂಪರ್ ಅಪ್ಪ. ನೆಕ್ಸ್ಟ್ ಟ್ರೈ ಮಾಡ್ರಿ ಇದ್ರದ್ದು.
ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ ಮಾಡೋದ್ ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಕೇಳ್ರು, ನಿಮ್ಗೆಲ್ರಿಗೂ ಬರ್ತಿದೆ ಅಂತಂದ್ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೀನಿ ಅಷ್ಟೇ. ಇಲ್ಲ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಪೀನಟ್ ಅಂತಂದೈತೆ, ಅದ್ರದ್ದು ವಾಟರ್ ಇಮೇಜ್. ಮಾಡಿದ್ರ ಇದ್ನೆಲ್ರು ನೋಡ್ರಿ, ಆನ್ಸರ್ ಏನ್ ಬರುತ್ತ ನೋಡ್ರಿ. ಪಿ ಈ ರೀತಿಯಾಗಿ ಬರುತ್ತ, ಈ ರೀತಿಯಾಗಿ ಬರುತ್ತ, ಎ, ಆಮೇಲೆ ಎನ್, ಆಮೇಲೆ ಯು ಈ ರೀತಿಯಾಗಿ ಬರುತ್ತ, ಆಮೇಲೆ ಟಿ ಈ ರೀತಿಯಾಗಿ ಬರುತ್ತ. ಎಸ್, ಎಲ್ರಿಗೂ ಬಂದೈತೆ. ಯಾರಿಗಾದ್ರೂ ಒಬ್ರಿಗೆ ಬರ್ಲಿಲ್ಲ ಅಂದ್ರೆ ಹೇಳ್ರಿ, ಇನ್ನೊಂದ್ಸರಿ ನಾನು ಟೈಮ್ ಕೊಡ್ತೀನಿ, ಮಾಡೋಣ. ಎಸ್, ಇದೊಂದು ಟ್ರೈ ಮಾಡ್ರಿ. ಈ ರೀತಿಯಾಗಿ ಬರುತ್ತೆ ನೋಡ್ರಿ ಆನ್ಸರ್. ಎಲ್ರಿಗೂ ಬಂದೈತಾ? ಇಲ್ಲಿದೆ ನೋಡ್ರಿ. ಜಡ್ ಈ ರೀತಿಯಾಗಿ ಬರುತ್ತ, ಆರ್ ಈ ರೀತಿಯಾಗಿ ಬರುತ್ತೆ, ಎ ಈ ರೀತಿಯಾಗಿ ಬರುತ್ತೆ, ಉಳಿದದ್ದೆಲ್ಲ ಸೇಮ್ ಬರ್ತಾವ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಎಸ್, ಇನ್ನೊಂದ್ ಎರಡು ಕೇಳ್ತಾರ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸೇಮ್ ಅದೇ ರೀತಿಯಾಗಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರ, ಕ್ವಶನ್ ಹೆಂಗಿರತ್ತಂತಂದ್ ಹೇಳಿದ್ರೆ ಈ ರೀತಿಯಾಗಿರತ್ತ. ಈ ರೀತಿಯಾಗಿ ಹೂವ ಕೊಟ್ಟಿರ್ತಾರ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದೇನೋ ಕೊಟ್ಟಿರ್ತಾರ. ಸೊ ಈ ರೀತಿಯಾಗಿ ಎಲೆ ಇರುತ್ತ, ಇಷ್ಟೇ. ಸೊ ಇದ್ರದ್ದು ವಾಟರ್ ಇಮೇಜ್ ಹೆಂಗಿರುತ್ತ ಅಂತ ಕ್ವಶನ್ ಕೇಳಿರ್ತಾರ. ಯಾವ ತರ ಇರುತ್ತೆ ವಾಟರ್ ಇಮೇಜು? ಈ ತರ ಚಿತ್ರಗಳನ್ನ ಕೊಟ್ಟಿರ್ತಾರ. ಸೇಮ್ ಇಲ್ಲೂ ಕೂಡ ಹಂಗೆ ನಾವ್ ಆಗ್ಲೇ ಮಾಡಿದ್ವಲ್ಲ, ಸೇಮ್ ಹಂಗೆ ಮಾಡ್ಬೇಕು. ಈ ರೀತಿಯಾಗಿ ಬರುತ್ತ, ಆಮೇಲೆ ಎಲೆ ಈ ರೀತಿಯಾಗಿ ಬರುತ್ತ. ಇದು ವಾಟರ್ ಇಮೇಜ್. ಆಮೇಲೆ ಇನ್ ಕೆಲವೊಂದ್ ಏನ್ ಕೇಳ್ತಾರಪ್ಪ ಅಂತಂದ್ ಹೇಳಿದ್ರೆ, ನಮ್ಗ ಬಾಕ್ಸ್ ಅಲ್ಲಿ ಕೊಡ್ತಾರ. ಬಾಕ್ಸ್ ಅಲ್ಲಿ ಕೊಟ್ಬಿಟ್ಟು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಾರ್ಟ್ ಶೇಪ್ ಕೊಟ್ಟಿರ್ತಾರ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ರಯಾಂಗಲ್ ಶೇಪ್ ಕೊಟ್ಟಿರ್ತಾರ.